ದೇವರ ನಾಡಲ್ಲಿ ಭಾರಿ ಮಳೆ ಭೂಕುಸಿತ ಆಗಿಬಿಟ್ಟಿದೆ. ಕೇರಳದಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ. ದೇವರ ನಾಡು ಕೇರಳಂನಲ್ಲಿ ಭಾರಿ ಮಳೆಯಾಗ್ತಿದೆ. ಆ ಭಾಗದಲ್ಲೆಲ್ಲ ಭೂಕುಸಿತ ಕೂಡ ವರದಿಯಾಗ್ತಿದೆ. ಕೇರಳದಲ್ಲಿ ಭಾರಿ ಮಳೆಗಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಆಲಪ್ಪುಳ ಜಿಲ್ಲೆಯ ಕುಟ್ಟನಾಡಿಯಲ್ಲಿ ಭಾರಿ ಪ್ರವಾಹ ಆಗಿದೆ. ಉಕ್ಕಿ ಹರಿತಾ ಇದೆ ಪಂಪಾ ನದಿ, ಅಚಂಕೋವಿ ನದಿ, ಎರಡೂ ನದಿಗಳು ಕೂಡ ಉಕ್ಕಿ ಹರಿತಾ ಇದೆ. ಮನೆ, ರಸ್ತೆ, ಅಂಗಡಿ, ದೇಗುಲಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. 10ಕ್ಕೂ ಹೆಚ್ಚು ಗ್ರಾಮಗಳ ಜನರಿಗೆ ಈಗ ಸಂಕಷ್ಟ ಬಂದಿದೆ. ಮನೆ ತೊರೆದು ಸುರಕ್ಷಿತ ಸ್ಥಳಕ್ಕೆ ಈಗಾಗಲೇ ಆ ಭಾಗದ ಜನ ಹೋಗ್ತಿದ್ದಾರೆ. ದೇವರ ನಾಡಿನಲ್ಲಿ ಮತ್ತೆ ದೇವರೇ ಕಾಪಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಅಲ್ಲಿನ ದೃಶ್ಯಾವಳಿಗಳು ನೋಡಬಹುದು. ರಸ್ತೆ ಎಲ್ಲವೂ ಕೂಡ ಕೆರೆಯಂತಾಗಿದೆ, ಜಲಾವೃತ ಆಗಿಬಿಟ್ಟಿದೆ. ದೇವಸ್ಥಾನ, ರಸ್ತೆ, ಕಚೇರಿಗಳು, ಜನ ಸಂಕಷ್ಟದಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ತಿದ್ದಾರೆ. ಅದರ ನಡುವೆ ಈಗ ಆಲಪ್ಪುಳ ಜಿಲ್ಲೆಯಲ್ಲಿ ವರದಿಯಾಗಿರುವಂತಹ ಮಳೆಗೆ ಅವಾಂತರಗಳೆಲ್ಲವೂ ಕೂಡ ಪಂಪಾ ನದಿ, ಇನ್ನು ಅಚ್ಚಂಕೋವೆ ನದಿಯೂ ಕೂಡ ಮುಳುಗಡೆಯಾಗಿದೆ. 10ಕ್ಕೂ ಹೆಚ್ಚು ಗ್ರಾಮದ ಜನರು ಸಂಕಷ್ಟದಲ್ಲಿದ್ದಾರೆ. ಕೇರಳದ ಕಣ್ಣೂರಿನಲ್ಲಿ ಮಳೆಯಿಂದ ಭಾರಿ ಪ್ರವಾಹಗಳು ಕೂಡ ಉಂಟಾಗಿದೆ. 500ಕ್ಕೂ ಹೆಚ್ಚು ಜನರು ಕಾಳಜಿ ಕೇಂದ್ರಕ್ಕೆ ಈಗ ಶಿಫ್ಟ್ ಮಾಡಿದ್ದಾರೆ. ಮತ್ತಷ್ಟು ಜನರನ್ನ ರಕ್ಷಣೆ ಮಾಡೋದಕ್ಕೆ ಸಿಬ್ಬಂದಿಗಳು ಯತ್ನಿಸ್ತಿದ್ದಾರೆ. ಈ ಪ್ರವಾಹದ ಆರ್ಭಟಕ್ಕೆ ಸೇತುವೆಗಳೇ ಕೊಚ್ಚಿ ಹೋಗ್ತಾ ಇದೆ. ಇನ್ನು ಕೇರಳದ ಪ್ರಸಿದ್ಧ ಶಿವ ದೇಗುಲಕ್ಕೆ ಒಂದು ರೀತಿ ಜಲದಿಗ್ಬಂಧನ ಆಗಿದೆ. ಕೊಚ್ಚಿಯ ಅಲುವಾದ ಶಿವ ದೇಗುಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮಳೆ ಕಡಿಮೆಯಾದರೂ ಕೂಡ ಆ ಪ್ರವಾಹದ ಪರಿಸ್ಥಿತಿ ಮಾತ್ರ ತಗ್ತಾ ಇಲ್ಲ. ಸದ್ಯ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.